Welcome to Focus University, where you learn with clarity and succeed with confidence. ನಮಸ್ಕಾರ ಸ್ನೇಹಿತರೆ, ಇಂದಿನ ಜನರಲ್ ಸೈನ್ಸ್ MCQ ಸೀರೀಸ್ನ ಮೊದಲ ಭಾಗಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಹ್ಯೂಮನ್ ಬಾಡಿ ಅಂದರೆ ಮಾನವನ ದೇಹಕ್ಕೆ ಸಂಬಂಧಿಸಿದ 25 ಪ್ರಮುಖ MCQ ಪ್ರಶ್ನೆಗಳನ್ನು ನೋಡೋಣ. ಈ ಪ್ರಶ್ನೆಗಳು KRIES ಪೇಪರ್ 1, VAO ಅಂಡ್ ಲ್ಯಾಂಡ್ ಸರ್ವೇಯರ್ ಸೇರಿದಂತೆ ವಿವಿಧ ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಉಪಯುಕ್ತವಾಗಿದೆ. ಮೊದಲು ಪ್ರತಿ ಪ್ರಶ್ನೆಯನ್ನು ಗಮನವಾಗಿ ಓದಿ ನಿಮ್ಮ ಉತ್ತರವನ್ನು ಆಯ್ಕೆ ಮಾಡಿ ಅದನ್ನು ನಿಮ್ಮ ನೋಟ್ಬುಕ್ ಅಥವಾ ಪೇಪರ್ನಲ್ಲಿ ಮಾರ್ಕ್ ಮಾಡಿಕೊಳ್ಳಿ. ಕೊನೆಯಲ್ಲಿ 20 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಸರಿಯಾದ ಉತ್ತರಗಳು ಬಂದಿವೆ ಎಂದು ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 1. ರಕ್ತದಲ್ಲಿನ ಆಮ್ಲಜನಕವನ್ನು ಮುಖ್ಯವಾಗಿ ಸಾಗಿಸುವುದು ಯಾವುದು? ಆಪ್ಷನ್ಸ್: ಪ್ಲಾಸ್ಮಾ, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ಗಳು, ಲಿಂಫೋಸೈಟ್ಗಳು. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಹಿಮೋಗ್ಲೋಬಿನ್. ಏಕೆಂದ್ರೆ ಕೆಂಪು ರಕ್ತ ಕಣ ರೆಡ್ ಬ್ಲಡ್ ಸೆಲ್ಸ್ ಇರುವ ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನು ಸಾಗಿಸುತ್ತದೆ. ಕ್ವಶನ್ ನಂಬರ್ 2. ಒಬ್ಬ ವ್ಯಕ್ತಿಯ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಮೂತ್ರಪಿಂಡಗಳ ಪ್ರಮುಖ ಪಾತ್ರ ಯಾವುದು? ಆಪ್ಷನ್ ಎ, ಇನ್ಸುಲಿನ್ ಉತ್ಪಾದನೆ. ಆಪ್ಷನ್ ಬಿ, ದೇಹದ ದ್ರವ ಮತ್ತು ಎಲೆಕ್ಟ್ರೋಲೈಟ್ ಸಮತೋಲನ ನಿಯಂತ್ರಣೆ. ಆಪ್ಷನ್ ಸಿ, ಪಿತ್ತರಸ ಉತ್ಪಾದನೆ. ಆಪ್ಷನ್ ಡಿ, ಆಮ್ಲಜನಕದ ವಿನಿಮಯ. ಸ್ವಲ್ಪ ಯೋಚಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. The correct answer is option B, ದೇಹದ ದ್ರವ ಮತ್ತು ಎಲೆಕ್ಟ್ರೋಲೈಟ್ ಸಮತೋಲನ ನಿಯಂತ್ರಣೆ. ಮೂತ್ರಪಿಂಡಗಳು ನೀರು, ಸೋಡಿಯಂ ಇವನ್ನೆಲ್ಲ ನಿಯಂತ್ರಣ ಮಾಡೋದ್ರಿಂದ ಬ್ಲಡ್ ಲೆವೆಲ್, ಬ್ಲಡ್ ಪ್ರೆಷರ್ ಮೇಲೆ ಎಫೆಕ್ಟ್ ಆಯ್ತದೆ. ಥರ್ಡ್ ಕ್ವಶನ್. ಹೃದಯದ ಎಡನಿಲಯದಿಂದ ರಕ್ತವು ಯಾವ ರಕ್ತನಾಳದ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಸಾಗುತ್ತದೆ? ಶ್ವಾಸಕೋಶ ಧಮನಿ, ಮಹಾಪಧಮನಿ ಅಯೋಟ, ಮೇಲಿನ ಮಹಾಸಿರೆ, ಶ್ವಾಸಕೋಶ ಸಿರೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾಪಧಮನಿ ಅಯೋಟ. ಬಿಕಾಸ್ ಆಮ್ಲಜನಕಯುಕ್ತ ರಕ್ತ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ಅಯೋಟದ ಮೂಲಕ ಸರ್ಕ್ಯುಲೇಷನ್ ಆಗುತ್ತದೆ. ಕ್ವಶನ್ ನಂಬರ್ 4. ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಮುಖ್ಯವಾಗಿ ಯಾವ ಘಟಕವು ಸಹಾಯ ಮಾಡುತ್ತದೆ? ಆಪ್ಷನ್ ಎ, ಎರಿಥ್ರೋಸೈಟ್ಗಳು. ಆಪ್ಷನ್ ಬಿ, ಲ್ಯೂಕೋಸೈಟ್ಗಳು. ಆಪ್ಷನ್ ಸಿ, ಪ್ಲೇಟ್ಲೆಟ್ಗಳು. ಆಪ್ಷನ್ ಡಿ, ಪ್ಲಾಸ್ಮಾ ಪ್ರೋಟೀನ್ಗಳು ಮಾತ್ರ. ಸರಿಯಾದ ಉತ್ತರವನ್ನು ಆರಿಸಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಪ್ಲೇಟ್ಲೆಟ್ಗಳು. ಪ್ಲೇಟ್ಲೆಟ್ಗಳು ಬ್ಲಡ್ ಕ್ಲಾಟಿಂಗ್ಗೆ ಸಹಾಯ ಮಾಡುತ್ತವೆ. 5th ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ನೇರವಾಗಿ ನರಕೋಶದ ಕಾರ್ಯಕ್ಕೆ ಸಂಬಂಧಿಸಿದೆ? ವಿದ್ಯುತ್ ಅಥವಾ ರಾಸಾಯನಿಕ ಸಂಕೇತಗಳ ಪ್ರಸರಣ, ಪಿತ್ತರಸ ಸಂಗ್ರಹ, ರಕ್ತದ ಶೋಧನೆ, ಆಹಾರದ ಯಾಂತ್ರಿಕ ಜೀರ್ಣಕ್ರಿಯೆ. ಸರಿಯಾದ ಉತ್ತರವನ್ನು ಕಂಡುಹಿಡಿಯಿರಿ. ಪ್ರಶ್ನೆ 6. ರಕ್ತದ pH ಸಾಮಾನ್ಯವಾಗಿ ಸುಮಾರು 7.4 ಸಮೀಪದಲ್ಲಿರಲು ಮುಖ್ಯ ಬಫರ್ ವ್ಯವಸ್ಥೆ ಯಾವುದು? ಫಾಸ್ಫೇಟ್ ಮಾತ್ರ, ಬೈಕಾರ್ಬೋನೇಟ್ ಕಾರ್ಬೋನಿಕ್ ಆಮ್ಲ ವ್ಯವಸ್ಥೆ, ಅಮೋನಿಯಾ ಅಮೋನಿಯಂ ಮಾತ್ರ, ಕ್ಲೋರೈಡ್ ವ್ಯವಸ್ಥೆ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೈಕಾರ್ಬೋನೇಟ್ ಕಾರ್ಬೋನಿಕ್ ಆಮ್ಲ ವ್ಯವಸ್ಥೆ. ಯಾಕೆಂದ್ರೆ ರಕ್ತದ ಆಸಿಡ್ ಬೇಸ್ ನ ಬ್ಯಾಲೆನ್ಸ್ ಮಾಡೋದು ಯಾವುದು ಅಂದ್ರೆ ಬೈಕಾರ್ಬೋನೇಟ್ ಬಫರ್. ಕ್ವಶನ್ ನಂಬರ್ 7. ಇನ್ಸುಲಿನ್ ಕೊರತೆಯಿಂದ ರಕ್ತದಲ್ಲಿನ ಗ್ಲೂಕೋಸ್ ಹೆಚ್ಚಾಗುವ ಸ್ಥಿತಿಗೆ ಸಾಮಾನ್ಯವಾಗಿ ಯಾವ ರೋಗ ಸಂಬಂಧಿಸಿದೆ? ಆಪ್ಷನ್ ಎ, ಡಯಾಬಿಟಿಸ್ ಮೆಲ್ಲಿಟಸ್. ಆಪ್ಷನ್ ಬಿ, ಹಿಮೋಫಿಲಿಯಾ. ಆಪ್ಷನ್ ಸಿ, ಸ್ಕರ್ವಿ. ಆಪ್ಷನ್ ಡಿ, ರಿಕೆಟ್ಸ್.
ಸರಿಯಾದ ಉತ್ತರ ನೀಡಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಯಾಬಿಟಿಸ್ ಮೆಲ್ಲಿಟಸ್. ಇನ್ಸುಲಿನ್ ಕೊರತೆ ಉಂಟಾಗೋದ್ರಿಂದ ಡಯಾಬಿಟಿಸ್ ಮೆಲ್ಲಿಟಸ್ ಬರುವುದು. ಆಹಾರದಿಂದ ಗ್ಲೂಕೋಸ್ ಹೀರಿಕೊಳ್ಳುವಿಕೆ ಹೆಚ್ಚಾಗಿ ಯಾವ ಅಂಗದ ಸಣ್ಣ ಕರುಳಿನ ಭಾಗದಲ್ಲಿ ನಡೆಯುತ್ತದೆ? ಡಿಯೋಡೆನಮ್ ಮಾತ್ರ, ಸ್ಮಾಲ್ ಇಂಟೆಸ್ಟೈನ್ ವಿಲ್ಲೈ ಮೂಲಕ, ಲಾರ್ಜ್ ಇಂಟೆಸ್ಟೈನ್, ಸ್ಟೊಮಕ್. ಆರ್ ಯು ಫೈಂಡ್ ದ ಆನ್ಸರ್? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಮಾಲ್ ಇಂಟೆಸ್ಟೈನ್ ವಿಲ್ಲೈ ಮೂಲಕ. ಸ್ಮಾಲ್ ಇಂಟೆಸ್ಟೈನ್ ವಾಲ್ ಮೇಲೆ ಇರತಕ್ಕಂಥ ವಿಲ್ಲೈಗಳು ಆಹಾರವನ್ನು ಹೀರಿಕೊಳ್ಳುತ್ತವೆ. 10ನೇ ಪ್ರಶ್ನೆ, ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಿಕೆಯಾಗುತ್ತದೆ? ಆಪ್ಷನ್ಸ್: ಥೈರಾಕ್ಸಿನ್ ಪ್ಯಾಂಕ್ರಿಯಾಸ್, ಇನ್ಸುಲಿನ್ ಥೈರಾಯ್ಡ್, ಅಡ್ರಿನಾಲೈನ್ ಅಡ್ರಿನಲ್ ಗ್ಲ್ಯಾಂಡ್, ಬೈಲ್ ಪಿಟ್ಯೂಟರಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಡ್ರಿನಾಲೈನ್ ಅಡ್ರಿನಲ್ ಗ್ಲ್ಯಾಂಡ್. ಅಡ್ರಿನಲ್ ಗ್ಲ್ಯಾಂಡ್ ಅಡ್ರಿನಾಲೈನ್ ಉತ್ಪಾದಿಸುವುದರಿಂದ ಈ ಜೋಡಿ ಸರಿಯಾಗಿದೆ. ನಿಮಗಾಗಿ 11ನೇ ಪ್ರಶ್ನೆ, ದೇಹದ ತಾಪಮಾನ ನಿಯಂತ್ರಣದಲ್ಲಿ ಹೈಪೋಥಾಲಮಸ್ ಅನ್ನು ಕಂಟ್ರೋಲ್ ಸೆಂಟರ್ ಎಂದು ಕರೆಯುವುದಕ್ಕೆ ಮುಖ್ಯ ಕಾರಣವೇನು? ಆಪ್ಷನ್ಸ್: ಅದು ಹಿಮೋಗ್ಲೋಬಿನ್ ತಯಾರಿಸುತ್ತದೆ, ಅದು ಟೆಂಪರೇಚರ್ ರಿಲೇಟೆಡ್ ಹೋಮಿಯೋಸ್ಟಾಸಿಸ್ ಅನ್ನು ನಿಯಂತ್ರಿಸುತ್ತದೆ, ಅದು ಬೈಲ್ ಸಂಗ್ರಹಿಸುತ್ತದೆ, ಅದು ಬೋನ್ಸ್ ರಚಿಸುತ್ತದೆ. ಉತ್ತರ ಸಿಕ್ಕಿತೆ? ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅದು ಟೆಂಪರೇಚರ್ ರಿಲೇಟೆಡ್ ಹೋಮಿಯೋಸ್ಟಾಸಿಸ್ ಅನ್ನು ನಿಯಂತ್ರಿಸುತ್ತದೆ. ಹೈಪೋಥಾಲಮಸ್ ಬಾಡಿಯ ತಾಪಮಾನನ ನಿಯಂತ್ರಿಸುತ್ತದೆ. 12ನೇ ಪ್ರಶ್ನೆ, ಹೃದಯದ ಬಲ ನಿಲಯದಿಂದ ಶ್ವಾಸಕೋಶಗಳಿಗೆ ರಕ್ತವನ್ನು ಕೊಂಡೊಯ್ಯುವ ರಕ್ತನಾಳ ಯಾವುದು? ಆಪ್ಷನ್ಸ್: ಅಯೋಟಾ, ಪಲ್ಮನರಿ ಆರ್ಟರಿ, ಪಲ್ಮನರಿ ವೇನ್, ವೆನಾ ಕ್ಯಾವಾ. ಕರೆಕ್ಟ್ ಆನ್ಸರ್ ಈಸ್ ಪಲ್ಮನರಿ ಆರ್ಟರಿ. ಲಂಗ್ಸಿಗೆ ರಕ್ತವನ್ನು ಕೊಂಡೊಯ್ಯುವುದು ಪಲ್ಮನರಿ ಆರ್ಟರಿ. 3ನೇ ಪ್ರಶ್ನೆ ಹೀಗಿದೆ, ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗಬಹುದು? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ12, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಕೆ. ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಮೆಂಟ್ ಮಾಡಿ ತಿಳಿಸಿ. 14ನೇ ಪ್ರಶ್ನೆ, ಕೆಳಗಿನ ಯಾವ ರಕ್ತ ಗುಂಪನ್ನು ಎಬಿಒ ವ್ಯವಸ್ಥೆಯಲ್ಲಿ ಯೂನಿವರ್ಸಲ್ ರೆಸಿಪಿಯೆಂಟ್ ಎಂದು ಸಾಮಾನ್ಯವಾಗಿ ಪರಿಗಣಿಸಲಾಗುತ್ತದೆ? ಆಪ್ಷನ್ಸ್: ಓ ನೆಗೆಟಿವ್, ಓ ಪಾಸಿಟಿವ್, ಎಬಿ ಪಾಸಿಟಿವ್, ಎಬಿ ನೆಗೆಟಿವ್. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಬಿ ಪಾಸಿಟಿವ್. ಎಬಿ ಪಾಸಿಟಿವ್ ವ್ಯಕ್ತಿಗಳಿನ ಬ್ಲಡ್ ಗ್ರೂಪ್ ಅಲ್ಲಿ ಎಬಿ ಮತ್ತು RH ಆಂಟಿಜನ್ ಇರೋದ್ರಿಂದ ಅದು ಯೂನಿವರ್ಸಲ್ ರೆಸಿಪಿಯೆಂಟ್ ಆಗಿದೆ. 15th ಕ್ವೆಶ್ಚನ್, ಮಾನವ ದೇಹದಲ್ಲಿ ಯೂರಿಯಾ ಮುಖ್ಯವಾಗಿ ಯಾವ ಅಂಗದಲ್ಲಿ ನಿರ್ಮಾಣವಾಗುತ್ತದೆ? ಆಪ್ಷನ್ ಎ ಕಿಡ್ನಿ, ಆಪ್ಷನ್ ಬಿ ಲಿವರ್, ಆಪ್ಷನ್ ಸಿ ಸ್ಪ್ಲೀನ್, ಆಪ್ಷನ್ ಡಿ ಪ್ಯಾಂಕ್ರಿಯಾಸ್. ಸರಿಯಾದ ಉತ್ತರ ಯಾವುದು? ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಲಿವರ್. ಕಿಡ್ನಿ ಅಲ್ಲ. ಇಲ್ಲಿ ಜಾಗರೂಕವಾಗಿ ನೀವು ಆನ್ಸರ್ ಮಾಡಬೇಕು. ಯಾಕೆಂದ್ರೆ ಅಮೋನಿಯಾನ ಯೂರಿಯಾಗಿ ಕನ್ವರ್ಟ್ ಮಾಡ್ತಕ್ಕಂಥ ಯೂರಿಯಾ ಸೈಕಲ್ ಪ್ರಕ್ರಿಯೆ ಲಿವರ್ ನಲ್ಲಿ ನಡೀತದೆ. 16th ಕ್ವೆಶ್ಚನ್, ಕೆಳಗಿನ ಯಾವುದು ಇನ್ನೇಟ್ ಇಮ್ಯುನಿಟಿಗೆ ಉದಾಹರಣೆ? ವ್ಯಾಕ್ಸಿನ್ ನಂತರ ಆಂಟಿಬಾಡಿ ನಿರ್ಮಾಣ, ಸ್ಕಿನ್ ಬ್ಯಾರಿಯರ್, ನಿರ್ದಿಷ್ಟ ಆಂಟಿಜೆನ್ ವಿರುದ್ಧ ಮೆಮೊರಿ ಸೆಲ್ಸ್, ಬ್ಲಡ್ ಗ್ರೂಪ್ ಆಂಟಿಬಾಡೀಸ್ ಮಾತ್ರ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಕಿನ್ ಬ್ಯಾರಿಯರ್. ಚರ್ಮವು ನ್ಯಾಚುರಲ್ ಆಗಿರೋದ್ರಿಂದ ಅದು ಪ್ಯಾಥೋಜನ್ಸ್ ಅನ್ನ ತಡೆಯುತ್ತದೆ. ಹಾಗಾಗಿ ಅದು ಫಿಸಿಕಲ್ ಬ್ಯಾರಿಯರ್ ಆಗಿ ಕೆಲಸ ಮಾಡ್ತದೆ. 17ನೇ ಪ್ರಶ್ನೆ, ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಸರಿಯಾಗಿ ಗಮನಿಸಿ. ಆಮ್ಲಜನಕದ ಕೊರತೆಯಲ್ಲಿ ಸ್ನಾಯುಗಳಲ್ಲಿ ಪೈರುವೇಟ್ ಯಾವ ಉತ್ಪನ್ನವಾಗಿ ಪರಿವರ್ತನೆಯಾಗಬಹುದು? ಆಪ್ಷನ್ಸ್: ಎಥನಾಲ್, ಲ್ಯಾಕ್ಟಿಕ್ ಆಸಿಡ್, ಯೂರಿಯಾ, ಅಸಿಟಿಕ್ ಆಸಿಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಲ್ಯಾಕ್ಟಿಕ್ ಆಸಿಡ್. ಹ್ಯೂಮನ್ ಬಾಡಿಯಲ್ಲಿ ಆಕ್ಸಿಜನ್ ಅವೈಲಬಿಲಿಟಿ ಕಮ್ಮಿ ಆದಾಗ
ಪೈರುವೇಟು ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆಯಾಗುತ್ತದೆ. 18ನೇ ಪ್ರಶ್ನೆ, ಗ್ಲೋಮೆರುಲಸ್ ನಲ್ಲಿ ಬ್ಲಡ್ ಫಿಲ್ಟ್ರೇಷನ್ ನಂತರ ಸಾಮಾನ್ಯವಾಗಿ ಯಾವುದು ಬೌಮನ್ಸ್ ಕ್ಯಾಪ್ಸೂಲ್ಗೆ ಪ್ರವೇಶಿಸುತ್ತದೆ? ಆಪ್ಷನ್ ಎ ಸಂಪೂರ್ಣ ಆರ್ಬಿಸಿಗಳು, ಆಪ್ಷನ್ ಬಿ ಪ್ಲಾಸ್ಮಾ ನೀರು ಮತ್ತು ಸಣ್ಣ ಸಾಲ್ಯೂಟ್ಸ್, ಆಪ್ಷನ್ ಸಿ ಎಲ್ಲಾ ದೊಡ್ಡ ಪ್ಲಾಸ್ಮಾ ಪ್ರೋಟೀನ್ಸ್, ಆಪ್ಷನ್ ಡಿ ಪ್ಲೇಟ್ಲೆಟ್. ಸರಿಯಾದ ಉತ್ತರ ಯಾವುದೆಂದರೆ ಆಪ್ಷನ್ ಬಿ ಪ್ಲಾಸ್ಮಾನ ನೀರು ಮತ್ತು ಸಣ್ಣ ಸಾಲ್ಯೂಟ್ಸ್. ಏಕೆಂದ್ರೆ ವಾಟರ್ ಮತ್ತೆ ಸ್ಮಾಲ್ ಸಾಲ್ಯೂಟ್ಸ್ ಗ್ಲೊಮೆರುಲರ್ ಫಿಲ್ಟ್ರೇಷನ್ ನಲ್ಲಿ ಫಿಲ್ಟ್ರೇಷನ್ ಆಗುತ್ತವೆ. 19ನೇ ಪ್ರಶ್ನೆ, ಆಕ್ಸಿ ಹಿಮೋಗ್ಲೋಬಿನ್ ಡಿಸೋಸಿಯೇಷನ್ ಕರ್ವ್ ಬಲಕ್ಕೆ ಶಿಫ್ಟ್ ಆಗುವುದರಿಂದ ಸಾಮಾನ್ಯವಾಗಿ ಏನು ಸೂಚಿಸುತ್ತದೆ? ಆಪ್ಷನ್ ಎ HB ಅಂದ್ರೆ ಹಿಮೋಗ್ಲೋಬಿನ್ ಗೆ ಆಕ್ಸಿಜನ್ ಅಫಿನಿಟಿ ಹೆಚ್ಚಳ, ಆಪ್ಷನ್ ಬಿ HB ಗೆ ಆಕ್ಸಿಜನ್ ಅಫಿನಿಟಿ ಕಡಿಮೆಯಾಗಿದ್ದು ಟಿಶ್ಯೂಸ್ ಗೆ ಆಕ್ಸಿಜನ್ ರಿಲೀಸ್ ಹೆಚ್ಚಳ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಸಂಪೂರ್ಣ ಇಲ್ಲ, ಆಪ್ಷನ್ ಡಿ HB ಸಿಂಥಸಿಸ್ ನಿಲ್ಲುತ್ತದೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಹಿಮೋಗ್ಲೋಬಿನ್ ಗೆ ಆಕ್ಸಿಜನ್ ಅಫಿನಿಟಿ ಕಡಿಮೆಯಾಗಿದ್ದು ಟಿಶ್ಯೂಸ್ ಗೆ ಆಕ್ಸಿಜನ್ ರಿಲೀಸ್ ಹೆಚ್ಚಳ. ಟೆಂಪರೇಚರು, ಹೈಡ್ರೋಜನ್ ಪ್ಲಸ್ ಕಾನ್ಸಂಟ್ರೇಷನ್, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರುವುದು ಇವೆಲ್ಲ ಕೂಡ ಹಿಮೋಗ್ಲೋಬಿನ್ ಆಕ್ಸಿಜನ್ ಅಫಿನಿಟಿನ ಕಡಿಮೆ ಮಾಡಿ ಟಿಶ್ಯೂಸ್ ನಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಿಸುತ್ತವೆ. 20ನೇ ಪ್ರಶ್ನೆ, ಹಾರ್ಟ್ ನಲ್ಲಿ SA ನೋಡ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪ್ರೈಮರಿ ಪೇಸ್ ಮೇಕರ್, ಆಪ್ಷನ್ ಬಿ ವಾಲ್ವ್, ಆಪ್ಷನ್ ಸಿ ಸೆಕೆಂಡರಿ ರೆಸ್ಪಿರೇಟರಿ ಸೆಂಟರ್, ಆಪ್ಷನ್ ಡಿ ಬ್ಲಡ್ ಫಿಲ್ಟರ್. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಪ್ರೈಮರಿ ಪೇಸ್ ಮೇಕರ್. SA ನೋಡ್ ಎಲೆಕ್ಟ್ರಿಕಲ್ ಇಂಪಲ್ಸ್ ನ ಉತ್ಪಾದಿಸುವುದರಿಂದ ಅದು ಕಾರ್ಡಿಯಾಕ್ ರಿಥಮ್ ನ ನಾರ್ಮಲ್ ಆಗಿರಕ್ಕೆ ಕಾರಣವಾಯ್ತದೆ. ಇವತ್ತಿನ ಜನರಲ್ ಸೈನ್ಸ್ ಹ್ಯೂಮನ್ ಬಾಡಿ MCQ ಸೀರೀಸ್ ಇಲ್ಲಿಗೆ ಮುಗಿಯುತ್ತದೆ. 20 ಪ್ರಶ್ನೆಗಳಲ್ಲಿ ನೀವು ಎಷ್ಟು ಸರಿಯಾದ ಉತ್ತರಗಳನ್ನು ನೀಡಿದಿರಿ? ನಿಮ್ಮ ಸ್ಕೋರ್ ಅನ್ನು ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ಡಿಸೀಸ್ ಅಂಡ್ ನ್ಯೂಟ್ರಿಷನ್ MCQs ಜೊತೆ ಮತ್ತೆ ಭೇಟಿಯಾಗೋಣ. ಇಂತಹ ಎಕ್ಸಾಮ್ ಓರಿಯೆಂಟೆಡ್ MCQ ವಿಡಿಯೋಸ್ಗಾಗಿ ಫೋಕಸ್ ಯೂನಿವರ್ಸಿಟಿ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಅಂಡ್ ಕೀಪ್ ಲರ್ನಿಂಗ್.